ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಒಂದು ವಿಷಯ ಹೇಳ್ಬೇಕನ್ನಿಸ್ತು. ಈ ವೆಹಿಕಲ್ಸ್ ದುಡಿಮೆ ಬಗ್ಗೆ ಬೆಂಗಳೂರಲ್ಲಿ ಇವಾಗ ಸದ್ಯಕ್ಕಿರೋ ಪರಿಸ್ಥಿತಿ ಬಗ್ಗೆ. ಇವಾಗ ನಾನು ಈ ಹೊಸ ಗಾಡಿ ತೊಗೊಂಡು ಒಂದು 2 ಮಂತ್ಸ್ ಆಗೋಕ್ಕೆ ಬಂತು. ದುಡಿಮೆ ಇದೆ ಇದೆ ಅನ್ನೋಕ್ಕೂ ಆಗಲ್ಲ, ಇಲ್ಲ ಅಂತ ಅನ್ನೋಕ್ಕೂ ಆಗಲ್ಲ, ಆ ಥರ ಇದೆ. ನೋಡೋಣ ಅಂತ ಕಂಪ್ನಿ ಅಟ್ಯಾಚ್ ಮಾಡಿದರೆ ಕಂಪ್ನೀಲಿ 5 ಡ್ಯೂಟಿ ಕೊಡ್ತೀನಿ ಅಂತ ಹೇಳಿದರು. ಅದು ಹೆಂಗೆ ಅಂದರೆ 1 ಡ್ಯೂಟಿ ಮನೆಯಿಂದ 1 ಡ್ಯೂಟಿ ಮನೆ ಕಡೆ ಅಂದರೂ ಒಂದು 10 ಕಿಲೋಮೀಟ್ರ್ ಕಾಲನೇ ಹೋಗ್ಬೇಕು ಮನೆಗೆ. ಆಮೇಲೆ ಕಂಪ್ನಿಗೆ ಹೋದ್ಮೇಲೆ ಒಂದು ಡ್ರಾಪ್ ಹಾಕ್ತಾರೆ. ಆ ಡ್ರಾಪ್ ಹಾಕಿ ಅಲ್ಲಿಂದ 20 ಕಿಲೋಮೀಟ್ರ್ ಖಾಲಿ ಬರಬೇಕು. 30 ಹೋದ್ರೆ 30 ಖಾಲಿ ಬರಬೇಕು, ಅಲ್ಲಿಂದ ಮತ್ತೆ ಡ್ಯೂಟಿ ಕೊಡ್ತಾರೆ. ಎಲ್ಲಿ ಹೋಗೋಣ? ಊಬರಲ್ಲಿ ಡ್ಯೂಟಿ ಇಲ್ಲ, ಓಲಾದಲ್ಲಿ ಡ್ಯೂಟಿ ಇಲ್ಲ, ಕಂಪ್ನಿಲಿ ನೋಡಿದರೆ ಆ ಪರಿಸ್ಥಿತಿ. ಶಿವ ಅಂದ್ಕೊಂಡು ಕಂಪ್ನಿನೇ ಗತಿ ಅಂದ್ಕೊಂಡು ಮಾಡ್ಕೊಳ್ಳೋಣ ಅಂದ್ಕೊಳ್ಳಿ, ಅದು ಒಂದು ಬೇಜಾರು. ಖಾಲಿ ಓಡಾಡಬೇಕು ಅನ್ನೋದು ಏನು ಮಾಡಬೇಕು ಒಂದು ನಮಗಂತೂ ಲೆಕ್ಕ ಇರ್ತಾ ಇಲ್ಲ. ಇನ್ನೂ ಪದೇ ಕೆಲವೊಂದಿಷ್ಟು ಜನ ಅವ್ರು ಇವರು ಅಂತ ಹೇಳಲ್ಲ, ಅಣ್ಣ ಬಿಸ್ನೆಸ್ ಹಂಗಿದೆ, ಅಣ್ಣ ಬಿಸ್ನೆಸ್ ಹಿಂಗಿದೆ ಅಂತಾರೆ. ಎಲ್ಲರಣ ಬಿಸ್ನೆಸ್ ಇದೆ ಇಲ್ಲಿ ಬೆಂಗಳೂರಲ್ಲಿ ಇವಾಗ ಸದ್ಯಕ್ಕಿರೋ ಪರಿಸ್ಥಿತಿ. ಒದ್ದಾಡ್ತಾ ಇದ್ದೀವಿ ಕಣ್ರಣ್ಣ, ಒದ್ದಾಡ್ತಾ ಇದ್ದೀವಿ. ಹೊಸ ಗಾಡಿ ತೊಗೊಳಕ್ಕೆ ಹೆಂಗೆ ಅಂತ ಕೇಳ್ತೀರಾ? ಏನು ಹೇಳೋಣ ಹೇಳಿ, ನಾವೇ ದುಡಿತಾ ಇಲ್ಲ ಇಲ್ಲಿ ಸರಿಯಾಗಿ. ಇನ್ನು ಹೊಸ ಗಾಡಿ ಹೆಂಗೆ ಅಣ್ಣ, ಏನಣ್ಣ ಕತೆ ಅಣ್ಣ ಅಂತಂದು ಫೋನ್ ಮಾಡಿದರೆ ಏನು ಹೇಳೋಣ? ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ, ಹೊಸ ಗಾಡಿ ತೊಗೊಳಕ್ಕಂತೂ ಬೇಡ ಅನ್ನಲ್ಲ. ದುಡಿಮೆ ಆಗದೇನೆ ಸ್ವಲ್ಪ ದಿನ ದುಡಿಮೆ ಕೈ ಕೊಟ್ಟರು ನಿಮಗೆ ಮನೆಯಿಂದ ಆಗಲಿ, ಬ್ಯಾಕ್ ಸಪೋರ್ಟಿಗಾಗಲಿ, ಸ್ವಂತ ದುಡ್ಡಿಂದ EMI ನೋಡಿಕೊಂಡು, ಮನೆ ಖರ್ಚು ನೋಡಿಕೊಂಡು ಹೋಗೋ ಕೆಪಾಸಿಟಿ ಇದ್ದರೆ ತೊಗೊಂಡು ಬನ್ನಿ. ಬಟ್ ಒಂದಂತೂ EMIಗೆ ಅದಕ್ಕೆ ಊಟಕ್ಕೆ ಅದಕ್ಕಂತೂ ಮೋಸ ಇಲ್ಲ, ಅಷ್ಟು ಬಿಸ್ನೆಸ್ ಆಗುತ್ತೆ. EMI ಬಿಟ್ಟು ಬೇರೆ ಕಮಿಟ್ಮೆಂಟ್ ಇದ್ದರೆ ದೇವರಾಣೆ ಆಗಲ್ಲ, ಇದು ಮಾತ್ರ ಸತ್ಯ. ಇವಾಗ ಮುಂಚೆ ಈ ಥರ ಎಲ್ಲ ಇರಲಿಲ್ಲ. ಏನೋ ಇದೊಂದು ವಿಚಾರ ಹೇಳ್ಬೇಕನ್ನಿಸ್ತು ನಮ್ಮದು ಎಲ್ಲ ಚಾಲಕರ ಪರವಾಗಿ. ಎಲ್ಲ ಚಾಲಕರದ್ದು ಆಲ್ಮೋಸ್ಟ್ ಇದೇ ಕಥೆನೇ. ನಾನು ಆಲ್ಮೋಸ್ಟ್ ಒಂದು 10-20 ಜನ ಕೇಳಿದ್ದೀನಿ ನಿನ್ನೆ, ಏನು ಮಾಡೋಣ ಅಣ್ಣ, ಮನೆ ಪರಿಸ್ಥಿತಿ ಹಂಗಿದೆ ಹಿಂಗಿದೆ, ಮಾಡಲೇಬೇಕು ಎಷ್ಟು ಕಷ್ಟ ಆದರೂ, ಬರೀ ಇದೇ ಹೇಳ್ತಾರೆ. ಎಲ್ಲರೂ ಪರಿಸ್ಥಿತಿಗೆ ಮಾಡ್ತಿದ್ದಾರೆ ಹೊರತು ಮನಸ್ಸಿಂದ ಯಾರೂ ಮಾಡ್ತಾ ಇಲ್ಲ ಇಲ್ಲಿ. ಮನಸ್ಸಿಂದ ಮಾಡೋ ಥರ ಡ್ಯೂಟಿ ಅಂತೂ ಇವಾಗ ಬೆಂಗಳೂರಲ್ಲಿಲ್ಲ ಫ್ರೆಂಡ್ಸ್. ಗಾಡಿ ಮಾಡೋರು ನೋಡ್ಕೊಂಡು ಮಾಡಿ, ಬೇಡ ಅನ್ನಲ್ಲ. ನಿಮ್ಮ ವಿಚಾರ, ನಿಮ್ಮ ಧೈರ್ಯ ಮಾಡೋದು ಮಾಡಿ ಒಳ್ಳೆಯದಾಗಲಿ. ಬಟ್ ಸ್ವಲ್ಪ ಒಂದೊಂದು ತಿಂಗಳು ದುಡಿಮೆ ಇಲ್ಲ ಅಂದರೂ ನಿಮಗೆ ಕೆಪಾಸಿಟಿ ದಕ್ಕಿಸ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಮಾಡಿ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.